ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಭಾಗ್ಯ ಯೂಟ್ಯೂಬ್ ಚಾನಲ್. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ. ಗಾದೆ ಮಾತು ವಿಸ್ತರಣೆ. ನಮ್ಮ ಕನ್ನಡದಲ್ಲಿ ಅನೇಕ ಗಾದೆ ಮಾತುಗಳು ಜೀವನಾನುಭವದ ಸಾರವನ್ನು ಹೊಂದಿವೆ. ಅವುಗಳಲ್ಲಿ ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ ಎಂಬ ಗಾದೆ ಮಾತು ಬಹಳ ಅರ್ಥಪೂರ್ಣವಾಗಿದೆ. ಸಣ್ಣ ಸಣ್ಣ ವಸ್ತುಗಳು, ಪ್ರಯತ್ನಗಳು ಅಥವಾ ಸಂಗ್ರಹಗಳು ಸೇರಿ ದೊಡ್ಡ ಫಲಿತಾಂಶವನ್ನು ಉಂಟು ಮಾಡುತ್ತವೆ ಎಂಬ ಸಂದೇಶವನ್ನು ಈ ಗಾದೆ ಮಾತು ನೀಡುತ್ತದೆ. ಅಲ್ಪವೆಂದು ಕಾಣುವ ವಸ್ತುಗಳೂ ಕ್ರಮೇಣ ಸೇರಿಕೊಂಡರೆ ಮಹತ್ತರವಾದ ಸಾಧನೆ ಸಾಧ್ಯವಾಗುತ್ತದೆ. ಮಳೆಯ ಹನಿಗಳು ಒಂದೊಂದಾಗಿ ಬೀಳುತ್ತವೆ. ಒಂದು ಹನಿ ಅಲ್ಪವಾಗಿರಬಹುದು, ಆದರೆ ಸಾವಿರಾರು ಹನಿಗಳು ಸೇರಿ ಹಳ್ಳ, ಕೆರೆ, ನದಿ ತುಂಬುವಷ್ಟು ನೀರನ್ನು ಉಂಟು ಮಾಡುತ್ತವೆ. ಅದೇ ರೀತಿ ಧಾನ್ಯದ ತೆನೆಗಳು ಒಂದೊಂದಾಗಿ ಸೇರಿ ದೊಡ್ಡ ಬಳ್ಳವಾಗುತ್ತವೆ. ಈ ಉದಾಹರಣೆಗಳ ಮೂಲಕ ಸಣ್ಣದನ್ನು ತಿರಸ್ಕರಿಸಬಾರದು. ಪ್ರತಿಯೊಂದು ಅಂಶಕ್ಕೂ ತನ್ನದೇ ಆದ ಮಹತ್ವವಿದೆ ಎಂದು ಈ ಗಾದೆ ತಿಳಿಸುತ್ತದೆ. ಜೀವನದಲ್ಲಿ ಈ ಗಾದೆಯ ಅರ್ಥ ಅನೇಕ ಕಡೆ ಕಾಣಿಸುತ್ತದೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಹಣ ಉಳಿಸಿದರೆ ಮುಂದೆ ದೊಡ್ಡ ಮೊತ್ತವಾಗುತ್ತದೆ. ವಿದ್ಯಾರ್ಥಿ ದಿನವೂ ಸ್ವಲ್ಪ ಸ್ವಲ್ಪ ಓದಿದರೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಾನೆ. ರೈತನು ಪ್ರತಿದಿನ ಶ್ರಮಿಸಿದರೆ ಉತ್ತಮ ಬೆಳೆ ಪಡೆಯುತ್ತಾನೆ. ಕಾರ್ಮಿಕನು ಸಣ್ಣ ಸಣ್ಣ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದರೆ ದೊಡ್ಡ ಕಟ್ಟಡ ನಿರ್ಮಾಣವಾಗುತ್ತದೆ. ಹೀಗಾಗಿ ನಿರಂತರ ಪ್ರಯತ್ನವೇ ಯಶಸ್ಸಿನ ಗುಟ್ಟು. ಒಬ್ಬ ವ್ಯಕ್ತಿಯ ಸಣ್ಣ ಒಳ್ಳೆಯ ಕೆಲಸಗಳು ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರುತ್ತವೆ. ಪ್ರತಿಯೊಬ್ಬರೂ ಒಂದೊಂದು ಮರ ನೆಟ್ಟರೆ ದೊಡ್ಡ ಅರಣ್ಯ ನಿರ್ಮಾಣವಾಗುತ್ತದೆ. ಪ್ರತಿಯೊಬ್ಬರೂ ಸ್ವಚ್ಛತೆ ಪಾಲಿಸಿದರೆ ದೇಶವೇ ಸ್ವಚ್ಛವಾಗುತ್ತದೆ. ಪ್ರತಿಯೊಬ್ಬರೂ ಒಂದೊಂದು ಸತ್ಕಾರ್ಯ ಮಾಡಿದರೆ ಸಮಾಜ ಉತ್ತಮವಾಗುತ್ತದೆ. ಸಣ್ಣ ಪ್ರಯತ್ನಗಳ ಒಟ್ಟು ಫಲವೇ ದೊಡ್ಡ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಈ ಗಾದೆ ಮಾತು ನಮಗೆ ಸಹನೆ ಮತ್ತು ಪರಿಶ್ರಮದ ಪಾಠವನ್ನು ಕಲಿಸುತ್ತದೆ. ದೊಡ್ಡ ಗುರಿ ತಕ್ಷಣ ಸಿಗುವುದಿಲ್ಲ. ಹಂತ ಹಂತವಾಗಿ, ದಿನದಿಂದ ದಿನಕ್ಕೆ ಸಣ್ಣ ಪ್ರಯತ್ನಗಳಿಂದಲೇ ಮಹತ್ತರ ಸಾಧನೆ ಸಾಧ್ಯ. ಆದ್ದರಿಂದ ಕೆಲಸ ಚಿಕ್ಕದು ಎಂದು ನಿರ್ಲಕ್ಷ್ಯ ಮಾಡಬಾರದು. ಪ್ರತಿಯೊಂದು ಹೆಜ್ಜೆಯೂ ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಆದ್ದರಿಂದ ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ ಎಂಬ ಗಾದೆ ಮಾತು ಸಣ್ಣದಕ್ಕೂ ಮಹತ್ವವಿದೆ, ನಿರಂತರ ಪ್ರಯತ್ನದಿಂದ ದೊಡ್ಡ ಸಾಧನೆ ಸಾಧ್ಯ ಎಂಬ ಸಂದೇಶವನ್ನು ನೀಡುತ್ತದೆ. ನಾವೂ ಸಹ ದಿನನಿತ್ಯದ ಸಣ್ಣ ಪ್ರಯತ್ನಗಳನ್ನು ಮುಂದುವರೆಸಿದರೆ ಜೀವನದಲ್ಲಿ ಯಶಸ್ಸು ಮತ್ತು ಪ್ರಗತಿ ಖಚಿತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.